ರಂಜಾನ್ ನ ಫಸ್ಟ್ ಡೇ ಈ ತರ ಇರುತ್ತೆ ಅಂತ ಹೇಳಿ ಅನ್ಕೊಂಡೇ ಇರ್ಲಿಲ್ಲ. ಇವತ್ ಬೆಳಿಗ್ಗೆ 3 ಗಂಟೆಗೆ ಹೊರಗಡೆ ಬಂದು ಫಸ್ಟ್ ಲೆಫ್ಟ್ ಸೈಡ್ ನೋಡ್ದೆ, ಅಲ್ಲಿ ಯಾರು ಇರ್ಲಿಲ್ಲ. ಮತ್ತೆ ರೈಟ್ ಸೈಡ್ ನೋಡ್ದೆ, ಅಲ್ಲೂ ಯಾರು ಇರ್ಲಿಲ್ಲ. ನೋಡಿ, ಯಾರು ಇಲ್ದೇ ಇರೋದು ಪ್ರಾಬ್ಲಮ್ ಅಲ್ಲ, ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಎಷ್ಟೋ ಶತಮಾನಗಳ ಕಣ್ ಬೇರೆ ಎಳಿತಾ ಇತ್ತು ಮಲ್ಗು ಮಲ್ಗು ಅಂತ. ಅದಕ್ಕೆ ನಾನು ಇವೆಲ್ಲ ನಾಟಕ ರಂಜಾನ್ ಅಲ್ಲಿ ನಡೆಯಲ್ಲ ಅಂತ ತಣ್ಣೀರಿಂದ ಫಸ್ಟ್ ಮುಖ ತೊಳ್ಕೊಂಡ್ ಬಂದೆ. ನೋಡಿ, ಈ ತರ ನಾನು ನಿದ್ದೆನ ಓಡಿಸಿದ್ದು. ಆಮೇಲೆ ಕಿಚನ್ ಬಂದು ಫಸ್ಟ್ ಚಪಾತಿ ಮಾಡ್ದೆ. ನೋಡಿ, ಈ ಮಟನ್ ಸಾರು ನಾನು 3 ಗಂಟೆಗೆ ಎದ್ದು ಮಾಡಿದ್ದೆಲ್ಲ, ನಿನ್ನೆ ನೈಟೇ ಮಾಡಿದ್ದೆ. ಇವಾಗ ಜಸ್ಟ್ ಬಿಸಿ ಮಾಡಿ ಅಡಿಗೆ ರೆಡಿ ಮಾಡಿ ಹಸ್ಬೆಂಡ್ ಎಬ್ಸಕ್ ಹೋದ್ರೆ 2 ನಿಮಿಷದಲ್ಲಿ ಎದ್ದೇಳ್ತೀನಿ ಅಂದೋರು 20 ನಿಮಿಷ ಆದ್ರೂ ಎದ್ದಿರ್ಲಿಲ್ಲ. ಆಯ್ತು ಬಿಡು ಅಂತ ಹೇಳಿ ಫಸ್ಟ್ ಬಿಸಿನೀರ್ ಮಾಡ್ಕೊಂಡು ಕುಡಿತಾನೆ ಇದ್ದೆ. ಇವಾಗ ನೋಡಿ, ಸಾಹೇಬ್ರು ಆರಾಮಾಗಿ ಎದ್ ಬರ್ತಿದ್ದಾರೆ. ಅವರು ಫ್ರೆಶನ್ ಅಪ್ ಆದ್ರು. ಆಮೇಲೆ ಇಬ್ರು ಕುತ್ಕೊಂಡು ಸಹರಿ ಮುಗಿಸ್ಕೊಂಡು, ರಂಜಾನ್ ಬಂದ್ರೆ ಅಷ್ಟೇ ಅಡಿಗೆ ನಾನ್ ಮಾಡ್ತೀನಿ, ಟೀ ಅವ್ರು ಮಾಡ್ತಾರೆ. ಇಲ್ಲಿ ಇವನ್ನ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಸರ್ಕಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಇವಾಗ ಇವನ್ ವಿಷಯದಲ್ಲಿ ನಾನು ಹೆಂಗಾಗಿದ್ದೀನಿ ಅಂದ್ರೆ, ಇದೆಲ್ಲ ಒಂದು ಮ್ಯಾಟರ್ ಅಂತ. ಇವಾಗ ಫಸ್ಟ್ ನಾನು ಆಜಾದ್ಗೆ ಹಾಲ್ ಬಿಸಿ ಮಾಡ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮನೇಲಿ ಇರೋ ಬರೋ ಡಬ್ಬಿನೆಲ್ಲ ಹಾಲಿಗೆ ತಂದು ಹಾಕಿದ್ದೀನಿ. ಡಬ್ಬಿನೆಲ್ಲ ಹೋಮ್ ಮೇಡ್ ಲಿಕ್ವಿಡ್ ಇಂದ ವಾಶ್ ಮಾಡ್ಕೊಂಡು, ಯಾಕಂದ್ರೆ ಗ್ರೋಸರೀಸ್ ತಂದಿದ್ದೆ, ಅವನ್ನೆಲ್ಲ ಅದರ ಜಾಗಕ್ಕೆ ಇಡ್ಬೇಕಾಗಿತ್ತು. ಫಸ್ಟ್ ಸಣ್ಣ ಡಬ್ಬಿನ ಫಿಲ್ಅಪ್ ಮಾಡ್ತಾ ಹೋದೆ. ಉಳ್ದಿರೋ ರೇಷನ್ ದೊಡ್ಡ ಡಬ್ಬಿಲಿ ಹಾಕ್ತಾ ಹೋದೆ. ರೇಷನ್ ಎಲ್ಲ ತುಂಬಿ ಆದ್ಮೇಲೆ ಎಲ್ಲಾ ಡಬ್ಬಿಗಳನ್ನ ಅದರ ಜಾಗಕ್ಕೆ ಇಟ್ಟೆ. ಅಷ್ಟೊತ್ತಿಗೆ ನಮಾಜ್ಗೆ ಟೈಮ್ ಆಗಿತ್ತು. ಫಸ್ಟ್ ನಮಾಜ್ ಮುಗಿಸ್ಕೊಂಡೆ. ಇವಾಗ ಇಫ್ತಾರಿಗೆ ತಯಾರಿ ಮಾಡ್ಕೊತಾ ಇದ್ದೆ. ಸಿಂಪಲ್ ಆಗಿ ಮಸ್ಕ್ ಮಿಲನ್ ಹಾಗೆ ಡೇಟ್ಸ್ ಯೂಸ್ ಮಾಡ್ಕೊಂಡು ಜ್ಯೂಸ್ ಮಾಡ್ದೆ. ಆಮೇಲೆ ನಾನು ನನ್ನ ಹಸ್ಬೆಂಡ್ ಇಬ್ರು ಕುತ್ಕೊಂಡು ಇಫ್ತಾರಿನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇವಾಗ ನಿಮ್ಗೆ ಇವ್ರ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಮಸ್ಕ್ ಮಿಲನ್ ಜ್ಯೂಸ್ ಹೆಂಗಿತ್ತು ಅಂತ. ನೋಡಿ, ಜ್ಯೂಸ್ ನ ಇಷ್ಟಪಟ್ಟು ಕುಡಿದು ಇವರೇ ಇದಕ್ಕೆ ಒಂದು ಹೆಸರಿಟ್ಟಿದ್ದಾರೆ, ಶರ್ಬತೆ ಮೊಹಬ್ಬತೆ ಅಂತೆ. ಸೊ ಇದಾಗಿದ್ದು ನನ್ನ ಫಸ್ಟ್ ಡೇ